ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಮೇಶ್ ಮಾಳ್ವಾಡ್ ಅಧ್ಯಕ್ಷತೆಯಲ್ಲಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ 853ನೇ ಜಯಂತಿಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಮಾಜ ಸೇವಕ ಡಿ ಬಡ್ಡಿವಡ್ಡರ್ ಮಾತನಾಡಿ, ನಮ್ಮ ಗುರುಗಳು ಶಿವಯೋಗಿ ಶರಣರು ಶ್ರೀ ಸಿದ್ದರಾಮೇಶ್ವರರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದರೆ ಬೋವಿ ಸಮಾಜ ಮತ್ತಷ್ಟು ಪ್ರಗತಿ ಹೊಂದಲಿಕ್ಕೆ ಸಾಧ್ಯ. ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಬದುಕಿ ಸುಸಕ್ಷಿತ ಸಮಾಜ ಕಟ್ಟಲು ಶ್ರಮಿಸಿ ಎಂದು ಒಗ್ಗಟ್ಟಿನ ಮಂತ್ರ ಜಪ. ಕೆಲಸದಲ್ಲಿ ಚಿಂತನೆ ಇರಬೇಕು, ಮಗನತೆ ಇರಬೇಕು ಮತ್ತು ಅದರ ಬಗ್ಗೆ ಶ್ರೇಷ್ಠತೆ ಇರಬೇಕು. ಅಂದಾಗ ಮಾತ್ರ ಕಾಯಕಕ್ಕೆ ಬೆಲೆ ಸಿಗುತ್ತಂತ ಹೇಳಿದ್ರು ಸಿದ್ದರಾಮೇಶ್ವರ. ಸಾಕಷ್ಟು ಸಣ್ಣ ಸಮಾಜ ಇದ್ರು ಕೂಡ ಅಲ್ಲಿ ತಾವು ಮಾಡ್ತಕ್ಕಂಥ ಕೆಲಸ ಬಹಳ ದೊಡ್ಡದು ಮತ್ತು ಶ್ರೇಷ್ಠವಾದಂತ ಕೆಲಸ. ಈಗಾಗಲೇ ಎಂತೆಂತ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಟಬೇಕಂತ ಸಹಿತ ತಮ್ಮದ ಒಂದು ಕಾಯಕ, ತಮ್ಮದ ನಿಷ್ಠೆ ಏನಿತ್ತಲ್ಲ ಬಹಳ ಅದ್ಭುತವಾದಂಥದ್ದು. ಆ ಕಾರಣದಿಂದ ಈ ಒಂದು ಭೂಮಿ ಸಮಾಜ ಬಹಳ ಒಂದು ಒಳ್ಳೆಯ ಕೆಲಸವನ್ನ ನಮ್ಮ ದೇಶಕ್ಕಾಗಿ ಮತ್ತು ನಮ್ಮ ನಾಗರಿಕರಿಗಾಗಿ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಆದ ಕಾರಣ ಏನು ಸಾಕಷ್ಟು ವಚನಗಳನ್ನು ಕೂಡ ಇವರು ಸಿದ್ದರಾಮೇಶ್ವರರು ರಚನೆ ಮಾಡಿರುತ್ತಾರೆ. ಭಾರತೀಯ ಜನತಾ ಪಕ್ಷದ ಕೆರೂರು ಪಟ್ಟಣದ ಕಾರ್ಯದರ್ಶಿಯಾದ ನ್ಯಾಯವಾದಿ ಭೋವಿ ಸಮಾಜದ ನಾಯಕರಾದ ಹನುಮಂತ್ ಪ್ರಭಾಕರ್ ಈ ಸಂದರ್ಭದಲ್ಲಿ ಮಾತನಾಡಿ, 12ನೇ ಶತಮಾನದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರು ಅಣ್ಣ ಬಸವಣ್ಣನವರ ಜೊತೆ ಸೇರಿ ಕಾಯಕವೇ ಕೈಲಾಸ ಸಿದ್ಧಾಂತವನ್ನು ನಂಬಿ ಬದುಕಿದವರು. ನಮ್ಮ ಗುರುಗಳು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರು ಅಣ್ಣ ಬಸವಣ್ಣನವರು ನಿರ್ಮಿಸಿದ ಅನುಭವ ಮಂಟಪದಲ್ಲಿ ಪೀಠಾಧೀಶರು ಆಗಿ ಸೇವೆ ಸಲ್ಲಿಸಿದ್ದಾರೆ. ಅಂತಹ ಕುಲದಲ್ಲಿ ನಾವು ಹುಟ್ಟಿರುವುದು ನಮ್ಮ ಜನ್ಮ ಸಾರ್ಥಕ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಷ್ಟಲ್ಲದೆ ಸ್ವತಃ ತಾವು ಕೂಡ ಕಾಯಕ ಮಾಡುವ ಮುಖಾಂತರ ಜನಗಳಿಗೆ ನೀರು ಹನಿಸುವ ಉದ್ದೇಶದಿಂದ ನೀರಿನ ಬಾವಿ ತೋಡಿ ಕಟ್ಟಡ ಕಟ್ಟುವ ಮುಖಾಂತರ ಮತ್ತು ಐತಿಹಾಸಿಕ ಕಟ್ಟಡ ತಮ್ಮ ಕೈಯಾರ ಕಟ್ಟಿ ಭೋವಿ ಮತ್ತು ಇತರ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಯಾಕಪ್ಪ ಅಂತಂದ್ರೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರ ಅನುಭವ ಮಂಟಪದಲ್ಲಿ ಶೂನ್ಯ ಪೀಠಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸತಕ್ಕಂಥ ಸೊನ್ನಲಿಗೆಯ ಸಿದ್ದರಾಮೇಶ್ವರ ಶ್ರೀಗಳ ಒಂದು ಕುಲದಲ್ಲಿ ನಾವು ಹುಟ್ಟಿದೀವಲ್ಲ, ಅದು ನಮ್ಮ ಭಾಗ್ಯ ಅಂತ ನನಗೆ ಅನಿಸ್ತಾ ಇದೆ. ಯಾಕಪ್ಪ ಅಂತಂದರೆ ಈಗಿನ ಒಂದು ಆಧುನಿಕ ಯುಗದಲ್ಲಿ ಕೆರೆ ಕಟ್ಟೆಗಳಾಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಡ್ಯಾಮ್ಗಳಾಗಿರ್ಬೋದು, ಹಲವಾರು ಕೆನಾಲ್ಗಳಾಗಿರ್ಬೋದು, ಆಗಿನ ಸಂದರ್ಭದಲ್ಲಿ ನಮ್ಮ ಸೊನ್ನಲಿಗೆಯ ಸಿದ್ದರಾಮೇಶ್ವರ ಶ್ರೀಗಳು ಅವರು ಮಾಡಿರ್ತಕ್ಕಂಥ ಕೆಲಸವನ್ನು ನಾವು ನೋಡಿದಾಗ ಬಹಳ ಹೆಮ್ಮೆ ಆಗುತ್ತಾ ಇದೆ. ಅವರು ಮುಂದುವರಿದು ಮಾತನಾಡಿ, ನಮ್ಮ ಭೋವಿ ಸಮಾಜದವರು ನಮ್ಮ ಕಾಯಕವನ್ನು ನಿಷ್ಠೆಯಿಂದ ಮಾಡಿ ಸಮಾಜದ ಹೆಸರು ಬೆಳಗಿಸಿ ಅಂದಾಗ ಮಾತ್ರ ನಮ್ಮ ಶರಣರಾದ ಸಿದ್ದರಾಮೇಶ್ವರ ಜಯಂತಿ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಶಿಕ್ಷಣ ಇಂದಿನ ದಿನಮಾನಗಳಲ್ಲಿ ಮಹತ್ವ ಆಗಿದ್ದು, ಆದಷ್ಟು ತಮ್ಮ ಮಕ್ಕಳಿಗೆ ಉನ್ನತ ಮಟ್ಟದ ಶಿಕ್ಷಣವನ್ನು ನೀಡಿ ಸಮಾಜ ಪ್ರಗತಿಗೆ ಶ್ರಮಿಸಿ ಎಂದು ಅಭಿಪ್ರಾಯಪಟ್ಟರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪಟ್ಟಣ ಪಂಚಾಯತ್ ನಾಮನಿರ್ದೇಶಕ ಸದಸ್ಯ ಶ್ರೀಧರ್ ಕಾಂಪ್ಳೆ ಮಾತನಾಡಿ, ಶ್ರೀ ಸಿದ್ದರಾಮೇಶ್ವರರು ನಡೆದು ಬಂದ ದಾರಿ ಮತ್ತು ಅವರ ಕಾಯಕದಲ್ಲಿ ದೇವರು ಎಂದು ನಂಬಿದವರು. ನೀವು ಪ್ರತಿಯೊಬ್ಬರೂ ಕಾಯಕದಲ್ಲಿ ದೇವರನ್ನ ಕಂಡು ತಮ್ಮ ಸಮಾಜಕ್ಕೆ ಪ್ರಾಮಾಣಿಕವಾಗಿ ದುಡಿಯಿರಿ ಎಂದು ಅಭಿಪ್ರಾಯಪಟ್ಟರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕೆರೂರು ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ರಮೇಶ್ ಮಾಡ್ವಾಳ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ 12ನೇ ಶತಮಾನದಲ್ಲಿ ಶಿವಶರಣರಲ್ಲಿ ಪ್ರಮುಖರು. ಆ ಶಿವಶರಣರು ಬೋವಿ ಸಮಾಜದ ಸಾಮಾಜಿಕವಾಗಿ ಸುಧಾರಣೆಗೆ ಶ್ರಮಿಸಿದವರು. ಸಮಾಜದ ಅನೇಕ ಅಂಕುಡೊಂಕು ತಿದ್ದುವ ಮುಖಾಂತರ ಹಿಡಿದ ಕಾಯಕವನ್ನು ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ. ಬೋವಿ ಸಮಾಜದ ಕಟ್ಟಡ ಕಟ್ಟುವ ಕಾಯಕ ದೇಶಕ್ಕೆ ಮಾದರಿಯಾಗಿದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ದೂರಿನ ಯಲ್ಲಪ್ಪ ವಡ್ಡರ್, ನಾರಾಯಣ್ ವಡ್ಡರ್, ಸುಭಾಷ್ ಆಲಳ್ಳಿ, ಈರಣ್ಣ ವಡ್ಡರ್, ನ್ಯಾಯವಾದಿ ದ್ಯಾಮಣ್ಣ ದೊಡ್ಮನಿ, ಗೋಪಾಲ್, ಸಿದ್ದಪ್ಪ ವಡ್ಡರ್, ಅನಿಲ್ ವಡ್ಡರ್, ಹನುಮಂತ್ ಹಳಿಗೇರಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಆರ್.ಐ. ಮಾಂತೇಶ್ ಅನೆನ್ನವರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಅಬುಕ್ಕರ್ ಎಡಳ್ಳಿ, ಭೀಮಾದ ನ್ಯೂಸ್, ಕೆರೂರು.